ನೀರು ಕೂತಿರ್ಬೇಕು ನೋಡ್ಬಿಟ್ಟಿದ್ದೆ ನಾನು ಹೇಳ್ತಾಳೆ. ನಾನು ಕೂತಿದ್ದೀನಾ? ಓ ಹೌದಲ್ವಾ, ನಾನೇ ಇವತ್ತಿಂದ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇನ್ನು 25 ದಿನದಲ್ಲಿ ನಾವು ವಯನಾಡು ಹೋಗ್ತಾ ಇದ್ದೀವಿ. ಏನು ಮಾಡೋಕ್ಕೆ ವಯನಾಡಿಗೆ? ಅದೇ ಟ್ರಿಪ್ಗೆ ಹೊಡಿತಾ ಇದ್ದೀವಿ. ದುಡ್ಡೇನು ನಿಮ್ಮ ಅಪ್ಪ ಕೊಡ್ತಾನ? ದುಡ್ಡು ನಮ್ಮ ಅಮ್ಮ ಕೊಡ್ತಾರೆ. ಮುಖಕ್ಕೆ ಏನು ಹಾಕೊಂಡಿದೀಯ? ಮುಖಕ್ಕೆ ಸ್ವಲ್ಪ ವೈಟ್ ಆಗೋಕ್ಕೆ ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ ವೈಟ್ ಆಗಿ ಬರಲಿ ಅಂತ ನಿಂಗೆ ಕ್ರೀಮ್ ಹಾಕಿ ಹಾಕೊಂಡಿದ್ದೀನಿ. ನಿಂದು ಫೇಶಿಯಲ್ ಸ್ಕ್ರಬ್ಬರ್ ಹಾಕೊಂಡಿದ್ದೀನಿ. ಸ್ಕ್ರಬ್ಬರ ಫೇಸ್ ಪ್ಯಾಕ್ ಹಾಕತ್ತಾರ ಆ ಥರ ಹಾಕೋಬೇಕು. ನೀನು ಹೇಳ್ಕೊಟ್ಟಿರೋದಿಲ್ಲ. ಈಗ ಅದನ್ನು ಕಲಿಸ್ಬಿಟ್ಟು ಇಡೋದು ಫ್ರಿಜ್ಗೆ ಒಂದು ಅರ್ಧ ಗಂಟೆ ಆದರೂ ತಿನ್ನೋದು. ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರಿಜ್ಜಲ್ಲಿ ಕೋಲ್ಡಲ್ಲಿ. ಮನೇಲಿ ಒಂದು ಕೆಲಸ ಮಾಡಿದ್ರು ಇವೆಲ್ಲನೂ ನಾಟಕಗಳು ಚೆನ್ನಾಗಿ ಆಡ್ತೀವಿ. ಈಗ ಎಲ್ಲಿ ಹೋಯ್ತಿದ್ದೀವಿ? ಅಂಗಡಿಗೆ ಹೋಗು ಅಲ್ಲಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಟೈಮು 11:30, ಬೆಳಿಗ್ಗೆ 11:30 ನಾನು ಇನ್ನು ಮನೇಲಿದ್ದೀನಿ. ಯಾಕೆಂದರೆ ಆಗಲೇ ಒಂದು ರೌಂಡು ಬೇಕ್ರಿ ಕೆಲಸ ಮುಗಿಸ್ಕೊಬಂದೆ. ಮನೆ ಕೆಲಸ ಏನೂ ಮಾಡಿರಲಿಲ್ಲ, ಅದಕ್ಕೆ ಮನೆ ಕೆಲಸ ಮಾಡೋಣ ಅಂದ್ಬಿಟ್ಟು ಬೇಕ್ರಿ ಕೆಲಸ ಮುಗಿಸಿಲ್ಲ, ಒಂದು ಅರ್ಧ ಭಾಗ ಮಾಡ್ಬಿಟ್ಟು ಬಂದಿದ್ದೀನಿ. ಸ್ನಾನ ಪೂಜೆ ಏನೂ ಆಗಿರಲಿಲ್ಲ, ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವತ್ತಿನ ವೀಡಿಯೋ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತಿನ ವೀಡಿಯೋ ಹೆಂಗೆ ಹೋಗುತ್ತೆ ಏನಪ್ಪ. ಟೀ ಇಟ್ಟಿದ್ದೀನಿ. ಟೀ ಎದುರುಗಡೆ ಕಸ ಹೊಡಿತಾ ಇದ್ರು ಪಾಪ. ಅವರು ನಮ್ಮ ಬೇಕ್ರಿ ಮುಂದೆ ಗುಡಿಸ್ತಿದ್ರು. ಅವ್ರು ಇವಾಗ ಬರ್ತಾ ಇಲ್ಲ, ಅದಕ್ಕೆ ಅವ ಅಕ್ಕ ಬಂದಿದ್ರು. ಅವ್ರಿಗೊಂದು ಗ್ಲಾಸ್ ಕಾಫಿ ಮಾಡಿ ಟೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ. ಇಬ್ಬರು ಅವರೇ ಕೊಟ್ಬಿಟ್ಟು ಬರ್ತೀನಿ. ಎಲ್ಲ ಸುತ್ಕೊ ಬಂದೆ. ಹಾಂ, ನಗರ್ತಾ ಇದೆಯಲ್ಲ, ಏನು ಹುಡುಕ್ತಾ ಇದೆಯಲ್ಲಿ? ಎಲ್ಲೋಗಿದೆ? ಟೀ ಕುಡಿತೀಯಾ? ಟೀ ಹೋಗಿ ಮಲ್ಕೋಗು. ಏನೋ ಚಿಕನ್ ಪೀಸ್ ಹಾಕ್ತಾರೆ ಅಂತ ನೋಡ್ತಾ ಇದ್ರೆ ಟೀ ಕುಡಿತೀಯಾ ಅಂತ ಕೇಳ್ತೀರಾ. ನಾನು ಟೀ ಕುಡಿತೀನ ನಿಮ್ಮ ಥರ ಗಂಟೆ ನನಗೆ ಚಿಕನ್ ಸಾಕು. ನನ್ನ ಕೆಲಸ ಇವಾಗ ಶುರು ಮಾಡಿದ್ದೀನಿ. ಫಸ್ಟು ಕಸ ಹೊಡೆಯೋದ್ರಿಂದ ಶುರು ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟು 2 ಬಕೆಟು ಬಟ್ಟೆ ನೆನೆಸಿದ್ದೀನಿ. ಅಲ್ಲಿ ಬಟ್ಟೆ ಒಗಿಬೇಕು, ಮನೆ ಒರೆಸ್ಬೇಕು, ದೀಪ ಹಚ್ಬೇಕು. ಇವತ್ತು ಮಂಗಳವಾರ. ನೋಡಿ ಇವನು 2 ಪಿಟ್ಟೆಗಳು ಆಟ ಆಡ್ತವೆ, ಬಿಸಿಲು ಕಾಯ್ತವೆ. ಅವರಮ್ಮ ಕಾಯ್ಕೊಂಡವಳೆ ಮಕ್ಕಳನ್ನ. ಇನ್ನೊಬ್ಳು ಎಲ್ಗೋದ್ಲ ಗೊತ್ತಿಲ್ಲ, ರಾಕ್ಷಸಿ ಅವಳು. ಎಲ್ಲನೂ ಕಚ್ಚುತ್ತಾಳೆ, ಎಲ್ಲೋಗಳೋ ಗೊತ್ತಿಲ್ಲ. ಹೇಳ ಮೇಲೆ ಕಸ ಹೊಡಿಬೇಕು ರಾಜು, ಕಸ ಹೊಡಿಬೇಕು ಹೇಳು. ಹೊರಟ್ರಾ? ಇನ್ನುವೇ ಬಿಸಿಲಲ್ಲಿ ಇಷ್ಟೊಂದು ಬಿಸಿಲಲ್ಲೂ ಮಾಡ್ತಾಯಿದ್ದೀರಿ? ಬಿಸಿಲಾಗಲಿ ಏನಾಗಲಿ ಮಾಡಬೇಕು. ಎಷ್ಟು ಟೈಮಿಂಗ್ಸ್ ಇಲ್ಲ? 12:15ವರೆಗೂ ಮಾಡಬೇಕು. 12:30 5:15ಕ್ಕೆ ಬರ್ತೀವಿ ಕೆಲಸಕ್ಕೆ. 5:15ಗೆ? ಮುಂಚೆ 6 ಗಂಟೆಗೆ ಬರ್ತಾ ಇದ್ದೀನಿ, 2 ಗಂಟೆವರೆಗೂ. ಇವಾಗ 5:15ಕ್ಕೆ ಬರ್ತಾ ಇದ್ದೀನಿ, 1 ಗಂಟೆಗೆ ಬಿಡ್ತಾರೆ. ಊಟದ ಟೈಮ್ಗೆ ಹೋಗ್ತೀರಾ? ಹಾಂ. ಊಟ ಅವರೇ ಕೊಡ್ತಾರೆ? ಮನೆಗೆ ಹೋಗ್ಬೇಕು? ಮನೆಗೆ ಹೋಗ್ಬೇಕು. ಕೊಡಲ್ಲ. ಸರಿ ಹೋಗಿ, ಆಯ್ತು. ಬಿಸಿಲಾಯ್ತು. ಇದೆಲ್ಲ ತೊಳೆದಿದ್ದೀರಾ? ನೀರಿತ್ತಾ? ನೀರು ಕುಡಿಯೋ ತೆತ್ಕೊಂಡು ಬರ್ತೀವಿ ನಾವು. ಓ, ಅದ್ರಲ್ಲಿ ತೊಳೆದ್ರಾ? ತಿಂಡ್ಲು ಮೇನ್ ರೋಡಲ್ಲಿ ಎಲ್ಲಿ? ಬೇಕ್ರಿ ಯಜಂಗರ್ ಬೇಕ್ರಿ ಎದುರುಗಡೆ ಬಿಲ್ಡಿಂಗ್ ಅಂತ ಅಲ್ಲ. ನಾನು ನೋಡಿದೆ, ನಾನು ಹೋಗಿ ನೋಡ್ಬೇಕು. ಅಲ್ಲ ಖಾಲಿ ಯಾವುದೋ ಖಾಲಿ ಇತ್ತಂತೆ, ಖಾಲಿ ಐತಂತೆ. ವೆಜ್ಜು ನಾನ್ ವೆಜ್ಜು? ನಾನ್ ವೆಜ್ಜು. ನಾಳೆ ಹೋಗ್ಬೇಕು. ಏನು ಆಫರ್ ಗಿಫರ್ ಬಿಟ್ಟಿರ್ತಾನೆ ನಮಗೆ. ಇದ್ದಕ್ಕಿದ್ದಂಗೆ ಆಪೈತದೆ. ನೀನೇ ಅದ್ರ ಮೇಲೆ ಕೂತಿದೆಯೇನೋ ನೋಡು. ರಿಮೋಟ್ ಮೇಲೆ ಕೂತ್ಕೊಬಿಟ್ಟು ಇದಕ್ಕಿದಂಗೆ ಆಫ್ ಆಯ್ತದಂತೆ. ನೀರು ಕೂತಿರ್ಬೇಕು ನೋಡ್ಬಿಟ್ಟಿದ್ದೆ ನಾನು ಹೇಳ್ತಾಳೆ. ನಾನು ಕೂತಿದ್ದೀನಾ? ಓ ಹೌದಲ್ವಾ, ನಾನೇ ಅದೇನು ಆ ಡ್ರೈವಿಂಗ್ ಕ್ಲಾಸ್ಗೆ ನಾನು ನೋಡ್ತಾನೆ ಇದ್ದೀನಿ. ಮೈಸೂರಲ್ಲಿ ಒಂದ್ಸಲಿ ಹೋದೆ, ಬೆಂಗಳೂರಲ್ಲಿ ಒಂದ್ಸಲಿ ಹೋದೆ. ಒಂದು ವರ್ಷದಿಂದ ಏನಾದ್ರೂ 70% ಡಿಸ್ಕೌಂಟ್ ಐತೆ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯವರು ನನಗೆ ಮೊಬೈಲ್ ಗಿಫ್ಟ್ ಕೊಟ್ಟವ್ರೆ. 20,000 ದುಡ್ಡು ಹೇಳ್ತವ್ರೆ. ನನ್ನ ಮಾನನ ಮರ್ಯಾದೆನ 1 ಸಲ 2 ಸಲ 3 ಸಲ ಅಂತ ಹರಾಜ್ ಹಾಕ್ಬಿಟ್ಟೆ ಅಲ್ಲೋ. ಮತ್ತೆ ಒಂದು ವಾಚ್ ಫ್ರೀ ಕೊಟ್ಟಿದ್ದಾರೆ. 2500 ವಾಚ್ ನಿನಗೆ, ಫೋನು ನನಗೆ. ವಾಚ್ ಒಂದು ಫ್ರೀ ನೋಡಿ. ಇದು ಮೊಬೈಲ್ ಎಲ್ಲ ಕಟ್ ಮಾಡ್ಕೊಂಡು ನನಗೆ ಇದೇ ಫಸ್ಟ್ ಟೈಮ್ ಹೊಸ ಫೋನ್ ಕೊಡ್ಸಿರೋದು. ಇಷ್ಟು ದಿನ ಇವರಿಬ್ರು ಯೂಸ್ ಮಾಡಿರೋದು. ವಯ ಅಂತಿದ್ಲು, ಯಾಕೆ ಬೇಕು ಹಳೆ ತಗೊಂಡು ಹೊಸದೇ ಕೊಟ್ಬಿಡೋದೇ. ಓ ಮೈ ಗಾಡ್. ಅಪ್ಪ ಮಗ ಯೂಸ್ ಮಾಡಿ ಕೊಡೋರು ನನಗೆ. ನೀರು ಹಾಕಿದ್ದೀನಿ, ಕಾದವೆ ಹಾಕ್ಬೇಡ. ಹಾಂ ಕಾದವೆ. ನೀರು ತಣ್ಣೀರು ಹಾಕೊಂಡು ಮಾಡು, ಹಂಗೆ ಉಯ್ಕೊಬಿಟ್ಟಿಯೇ. ಬಟ್ಟೆ ಒಗೆಯ ಗಂಟ ಬಟ್ಟೆ ಒಗ್ದಿಲ್ಲ ಅನ್ನೋ ಚಿಂತೆ. ಬಟ್ಟೆ ಒಗೆದ್ಮೇಲೆ ಒಗ್ದಾಕಿದ್ಮೇಲೆ ಮಳೆ ಬರುತ್ತೋ ಏನೋ, ಬಟ್ಟೆ ಒಣಗ್ಲಿಲ್ವೋ ಏನೋ, ಬಟ್ಟೆ ಎತ್ಕೋಬೇಕು ಅನ್ನೋ ಚಿಂತೆ. ಒಣಗಿದ್ಮೇಲೆ ತಗೊಂಡೋಗಿ ಹಾಸಿಗೆ ಮೇಲೆ ಹಾಕೋದು, ಆಮೇಲೆ ಅದನ್ನು ಮಡ್ಚಲಿಲ್ವಲ್ಲ ಅನ್ನೋದೊಂದು ಚಿಂತೆ. ಮನುಷ್ಯನಿಗೆ ಚಿಂತೆ ಅನ್ನೋದು ತಪ್ಪಿದ್ದೇ ಅಲ್ಲ. ಅದು ಈ ಹೆಂಗಸ್ರುಗಳಿಗೆ ಈ ಕೆಲಸಗಳು ಒಂದಾದ್ಮೇಲೆ ಒಂದು ಕಾಣಿಸ್ತಾನೇ ಇರ್ತವೆ. ಅದೇನು ನನಗೆ ಕಾಣಿಸುತ್ತೋ ಬೇರೆಯವ್ರಿಗೆ ಕಾಣಿಸುತ್ತೋ ಗೊತ್ತಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈಗ ನೋಡಿ, ಅಂಗಡಿಯಿಂದ ಬೇಕ್ರಿಯಿಂದ ಬಂದು ಎಷ್ಟು ಕೆಲಸ ಆಯ್ತು. ಹಂಗೂ ಮನೆ ಒರ್ಸೋಕ್ಕಾಗಲಿಲ್ಲ ಕೆಲಸ. ನಮ್ಮ ಮನೆಯವರು ಬಂದು
ಸ್ನಾನ ಮಾಡಿದ್ರು, ದೀಪ ಹಚ್ಚಿದ್ರು, ಅವ್ರು ಡ್ಯೂಟಿಗೆ ಹೋದ್ರು. ನಾನು ಅವ್ರ ಕೆಲಸಕ್ಕೆ ಎಷ್ಟು ಹೋಗಿ ಹೆಲ್ಪ್ ಮಾಡಿಕೊಡ್ತೀನಿ, ಅಷ್ಟು ಬೇಗ ಹೋಗಿದೆ ಇವತ್ತು. ಸ್ನಾನನೂ ಮಾಡ್ದೇನೆ, ಆದರೆ ನಮಗೆ ಮಾತ್ರ ಒಂದು ಹೆಲ್ಪ್ ಮಾಡಿಕೊಡಲ್ಲ. ಹಿಂಗೆ ನಮ್ಮ ಕೆಲಸಗಳು ಮಾಡ್ತಾನೇ ಇದ್ರೆ ಮುಗಿಯೋದೇ ಇಲ್ಲ. ಈ ಬಟ್ಟೆಗಳು ಒಂದೊಂದು ಮೂಲೆಗಳಲ್ಲಿ ಒಂದೊಂದು ಅಂದರೆ 2-3 ಬಕೆಟ್ಗಳು ಆಗೇ ಹೋಯ್ತವೆ. ಟವಲ್ಗಳು 3, ನನ್ನ ಮಗ ಅಂತೂ ದಿನಕ್ಕೆ 2-3 ಬಿಚ್ತಾರೆ. ಎಲ್ಲ ಮೂಲೆಗಳೆಲ್ಲ ಹುಡ್ಕಿದ್ರೆ 2 ಬಕೆಟ್ ಆಯ್ತವೆ ಡೈಲಿ. ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು, ವಾಷಿಂಗ್ ಮಿಷಿನಲ್ಲಿ ಚೆನ್ನಾಗಿ ಒಗೆಯಲ್ಲ, ಅದು ಹೊಳೆಯೋದು, ಅದಕ್ಕೆ ಕೈಯಲ್ಲೇ ಒಗೆಯೋದು. ಬಿಸಿಲೇನೋ ಚೆನ್ನಾಗೈತೆ ಇವಾಗ. ಸಾಯಂಕಾಲಕ್ಕೆ ನಾನು ಹೋಗಿ ಬರುವಷ್ಟರಲ್ಲಿ ಮಳೆಗಿಳೆ ಬಂದ್ಬಿಡುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಹಾಕ್ಬಿಟ್ಟು ಹೋಗಿ ಇವಾಗ ಹೊರಡ್ತಾ ಇದ್ದೀನಿ. ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೊರಡ್ತಾ ಇದ್ದೀನಿ. ಇನ್ನು ಬರೋದು 9:30 ಆಗುತ್ತೋ 10 ಗಂಟೆ ಆಗುತ್ತೋ ನೋಡೋಣ. ನೋಡಿ, ಮನೇಲಿ ಅಷ್ಟು ಕೆಲಸ ಮಾಡ್ಕೊಂಡ್ರೆ ನನ್ನ ಮಗ ಒಂದೇ ಒಂದು ಪ್ಯಾಕ್ ಮಾಡಿಲ್ಲ. ಏನುವೆ ನೋಡಿ ಹೆಂಗೆ ಬ್ರೆಡ್ ಇಟ್ಟವನೆ, ಅದನ್ನು ಪ್ಯಾಕ್ ಮಾಡಿಲ್ಲ. ಇವಾಗ ಇಲ್ಲಿ ನೋಡಿ ದಿಲ್ಪಸನ್ ಹಂಗೆ ಇಟ್ಟವನೆ, ಬಂದು ಪ್ಯಾಕ್ ಮಾಡಿಲ್ಲ. ಏನಾದರೂ ಏನು ಪ್ಯಾಕ್ ಮಾಡಿಲ್ಲ. ಇವೆಲ್ಲ ನನಗೇ ಬಿಟ್ಬಿಟ್ಟು ಹೋಗೋದು. ಅಲ್ಲೂ ಅಷ್ಟು ಮಾಡ್ಬಿಟ್ಟು ಬಂದರೂ ಇಲ್ಲೂ ಇಷ್ಟು ಕೆಲಸ ಇರ್ತದೆ ನೋಡಿ. ಆ ಬಿಸ್ಕೆಟ್ಗಳು ಬಂದವೆ, ಬಿಸ್ಕೆಟ್ಗಳು ಜೋಡಿಸಿಲ್ಲ. ಆ ಮಿಕ್ಚರ್ಗಳು ಖಾಲಿ ಆಗವೆ, ಮಿಕ್ಚರ್ಗಳು ಸುಟ್ಕೊಂಡಿಲ್ಲ. ನೀರು ಬಾಟ್ಲು ಬಂದವೆ, ನೀರು ಬಾಟ್ಲು ಜೋಡಿಸಿಲ್ಲ. ಅವೆಲ್ಲ ನನಗೆ ಇವಾಗ ಕೆಲಸಗಳು ಬ್ಯಾಲೆನ್ಸು. ನಮ್ಮ ರಾಮು ಬಂದವನೆ, ರಾಮು ಬಂದು ಬನ್ ಹಾಕೋಣ. ಅವನಿಗೆ ಡೈಲಿ 2 ಫಿಕ್ಸ್, 2 ಬನ್ನು ಕರೆಕ್ಟ್ ಟೈಮಿಗೆ ಬಂದುಬಿಡ್ತಾನೆ. ಹಾಕ ತನಕ ಹೋಗಲ್ಲ ಆ ಜಾಗ ಬಿಟ್ಟು. ಬರ ಈ ಮಳೆಗೆ ಏನು ಹೊಟ್ಟೆ ಕಿಚ್ಚು ನೋಡಿ. ಬಟ್ಟೆ ಒಗ್ದು ಒಣ ಹಾಕ್ಬಿಟ್ಟು ಬಂದೆ. ಹಂಗೆ ಅನ್ಕೊಂಡು ಬಂದೆ ಮಳೆ ಬರದೆ ಸಾಕು ಅಂತ. ಬಿಸಿಲು ಐತೆ ಆ ಕಡೆ, ಮಳೆನೂ ಬರ್ತಾಯಿದೆ ಈ ಕಡೆ. ಏನು ಅಂತ ಹೇಳಿದ್ದಕ್ಕೆ ನೋಡಿ, ಆ ಕಡೆ ಎಷ್ಟೊಂದು ಬಿಸಿಲದೆ, ಬಿಸಿಲು ಮಳೆ ಹುಯ್ತಾ ಇದೆ. ನನ್ನ ಬಟ್ಟೆಗಳೆಲ್ಲ ನೆಂದೋದು ಹೋಗತ್ಲಾಗಿ. ಇವಾಗ ಬಟ್ಟೆ ಎತ್ಕೊನಕ್ಕೂ ಆಗಲ್ಲ, ಏನಿಲ್ಲ, ಒಣಗಿರಲ್ಲ. ಇವಾಗ ಏನು ಪ್ರಯೋಜನ ಇಲ್ಲ. ಇನ್ನೇನು ಮಾಡೋದು, ನೆಂದ್ರು ನೆನೆಲಿ ಹಂಗೆ ಬಿಟ್ಬಿಡೋದು. ನಾಳೆಗೆ ಒಣಕತ್ತವೆ ಅಷ್ಟೆ. ಇತ್ತಾಗ ಬಂದ್ರೆ ಅತ್ತಾಗಿಲ್ಲ, ಅತ್ಲಾಗ ಬಂದ್ರೆ ಇತ್ತಾಗಿಲ್ಲ, ಹಂಗೆ ಆಗುತ್ತೆ ಇವಾಗ. ನನ್ನ ಡ್ಯೂಟಿ ಇವಾಗ ಮುಗೀತು. ನಮ್ಮ ಯಜಮಾನ್ರೂ ಡ್ಯೂಟಿ ಮುಗೀತು. ಹಾಂ, ಮಧ್ಯಾಹ್ನ ಹೋದ್ರೆ ಬೆಳಗ್ಗೆ ಬಂದಿರಲಿಲ್ವಾ ಕೆಲಸಕ್ಕೆ? ಬೇಗ ಕಳಿಸ್ಕೊಟ್ರೆ ಏನು ಮಾಡಿದ ಗೊತ್ತಾ ನಿಮ್ಮ ಮಗ? ಏನು ಮಾಡಿಲ್ಲ. ಒಂದು ಬ್ರೆಡ್ ಕವರ್ ಹಾಕಿಲ್ಲ, ಬನ್ ಕವರ್ ಹಾಕಿಲ್ಲ, ದಿಲ್ಪಸನ್ ಜೋಡಿಸ್ಕೊಂಡಿಲ್ಲ, ಏನಂದ್ರೆ ಏನು ಮಾಡಿಲ್ಲ. ನಾನು ಹೋಗಿ ಇಷ್ಟೋ ತನಕ ನಿಂತಿದ್ದು. ಈಗ ಬಂದು ಏನು ಅಡುಗೆ ಮಾಡಲಿ ಈಗ ನಾನು? ಇದೇನಾ ಗೌಡ ಅದೇನೋ ತಿಂತವನಿಲ್ಲ. ಇಳಿಸು ಕೆಳಗೆ, ಇಳಿಸು ಕೆಳಕ್ಕೆ, ಓಡಿಸು ಆಚೆಗೆ. ಓ ಕಚಿಪ್ಷನು ಅದು ಹಾಕಿದ್ದೀನಿ, ಅದಕ್ಕೆ ಕಟ್ಟಿ ತಗೋ. ಶಿವಾಯ್ ಬಂದ ತಕ್ಷಣ ಓಡ್ ಬಂದ್ಬಿಟ್ಟು ಇಳಿಯ ಕೆಳಕ್ಕೆ. ಮೊಬೈಲ್ ಬಾಕ್ಸ್ ಎತ್ತಿಡೋಕ್ಕೆ ಟೈಮೇ ಸಿಕ್ಕಿಲ್ಲ. ವಾಚ್ ಹಾಕೊಂಡು ಹೋಗಿಲ್ಲ. ಹಾಕೊಂಡು ಹೋಗಿದ್ರೆ ವಾಚ್ ಯಾರು ಬೇಡ ಇದ್ದಾರೆ. ಡ್ಯೂಟಿಗೆ ಲೇಟಾಗಿ ಹೋಗಿತ್ತಲ್ಲ, ಅದಕ್ಕೆ ಹೋಗೋದು. ಡ್ರೈವಿಂಗ್ ಕ್ಲಾಸು. ಆಯ್ತು, ಮೊಬೈಲ್ ಚಾರ್ಜರು, ವಾಚ್. ಇದು ಡ್ರೈವಿಂಗ್ ಕಲ್ತ್ಕೊಂಡ? ಏನ ಇವತ್ತು ಹೋಗಿಲ್ಲ? ಮುಗೀತಂತ? ಇನ್ನೂ ಕಲ್ತಿಲ್ಲ? ಅಲ್ಲ, ಕಲ್ತಿಲ್ಲ ಇನ್ನೂ. ಒಂದಲ್ಲ ಅಂತ 3 ಸಲ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿರೋದು, ಕಾರ್ ಡ್ರೈವಿಂಗ್ ಕಲಿಯೋಕ್ಕೆ. ನೆಟ್ ಎಲ್ಲರೂ ಒಂದ್ಸಲ ಹೋಗ್ಬಿಟ್ಟು ಕಲ್ತ್ಕೋತಾರೆ. ಕಲಿತಾನೆ ಇರು. ಹಾ, ಯಾರು ಏನ್ ಬೇಕು? ಇವನ್ಗೇನೋ ಹಾಕಿ ಕೂರ್ಸಿದೆಯಲ್ಲಿ. ನನ್ನ ಮಗ ಏನೋ ಡ್ರೈ ಚಿಕನ್ ಮಾಡ್ಕೊಂಡವನೆ, ಏನೂ ಹಾಕಿಲ್ಲ ಅದಕ್ಕೆ ಮಸಾಲೆನ. ಏನು ತಗೋತಿ? ಇಲ್ಲಿ ಮೊಟ್ಟೆ ಬೇಯಿಸಿಟ್ಟವನೆ, ಮೊಳಕೆ ಕಾಳು ಸಾಂಬಾರು ಐತೆ, ಬಿಸಿ ಮಾಡೋಣ ಅದನ್ನು. ಅನ್ನ ಐತೆ ಸ್ವಲ್ಪ.
ಎಲ್ಲ ಸ್ವಲ್ಪ ಸ್ವಲ್ಪ ಐತೆ. ಹಬ್ಬನ್ನ ಪ್ಲೇಟ್ ಹಾಕೊಂಡು ತಿನ್ನು. ಹಂಗೆ ತಿಂತೀಯಾ? ಹಂಗೆ ಪ್ಲೇಟ್ ಬೇಡವಾ? ಅವನು ಯಾಕೆ ಕೂತಿದ್ದಾನಲ್ಲಿ ಪುಟ್ಟ? ಚೆನ್ನಾಗಿ ತಿಂದವನು ಎಲ್ಲೋ, ಅದಕ್ಕೆ ಹಂಗೆ ಕೂತಿರೋದು. ಇಲ್ಲ ಅಂದಿದ್ರೆ ಡಬ್ಬದ ಹತ್ರ ಹೋಗ್ಬೇಕಿತ್ತಲ್ಲ ಅವನು. ಡಬ್ಬ ಚೇಂಜ್ ಮಾಡಿದ್ದೀನಲ್ಲ. ಏನದು ಬೇಗ ಬಂದ್ಬಿಟ್ಟಿದೆಯಾ? 10 ಗಂಟೆ 11 ಗಂಟೆಗೆ ಬರ್ತಿದೆ. ಇವಾಗ ಏನು ಅಡುಗೆ ಮಾಡ್ತಾಯಿಲ್ಲ, ನಾನೊಂದು ಮುದ್ದೆ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಮಗನಿಗೆ ದೋಸೆ, ಅವನು ಮಾಡ್ಕೊಂಡಿರತ್ತ ಚಿಕನ್ನು. ನನಗೆ ಡಯಟ್ಗೆ, ಯಜಮಾನ್ರಿಗೆ ಹೋಟೆಲಲ್ಲಿ ಪಾರ್ಸಲ್ ತರಕ್ಕೆ ಹೋಗೋನೆ ಮಗ. ಇವಾಗ ನಾನು ಒಂದು ಮುದ್ದೆ ಮಾಡ್ಕೊತಾ ಇದ್ದೀನಿ. ಇಷ್ಟೊತ್ತಲ್ಲಿ ಏನು ಮಾಡೋದು ಇವಾಗ? ಉಪ್ಸಾರಲ್ಲಿ ಊಟ ಮಾಡೋದಂತೆ. ನನಗೆ ಉಪ್ಸಾರು ಒಂದಿದ್ದರೆ ಯಾವ ಸಾಂಬಾರು ಬೇಕಾಗಲ್ಲ. ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಾಳುಗಳು ನೆಂಚ್ಕೊಳ್ಳೋಕ್ಕೆ ಕಾಳಿದ್ರೆ ಸಾಕು. ನಾನಿವಾಗ ಒಂದು ತೆಳ್ಳಗೊಂದು ಮುದ್ದೆ ಮಾಡ್ಕೊಂಡಿದ್ದೀನಿ. ನನಗೆ ಇಲ್ಲಿ ನೋಡಿ, ನಮ್ಮ ಮನೆಯವ್ರಿಗೆ ನನ್ನ ಮಗ ಒಂದು ಪಾರ್ಸಲ್ ತಂದವನೇ, ಬಿರಿಯಾನಿ ಮತ್ತು ಕಬಾಬು. ಅವರು ಉಪ್ಸಾರಲ್ಲಿ ಊಟ ಮಾಡಲ್ಲ ಅಂದರು. 1 ಟೈಮ್ ಅಷ್ಟೇ ಅವ್ರು ಊಟ ಮಾಡೋದು. ನನಗೆ ಮಾತ್ರ 3 ಟೈಮ್ ಉಪ್ಸಾರು ಕೊಟ್ಟರೆ ಊಟ ಮಾಡ್ತೀನಿ, ಅಷ್ಟೇನು ಬೇಜಾರಾಗಲ್ಲ ನನಗೆ. ಉಪ್ಸಾರು ಅಂದರೆ ತುಂಬ ಇಷ್ಟ, ಈ ಥರ ಕಾಳುಗಳು ಸಾಂಬಾರೆಲ್ಲ. ನಾನು ಅವ್ರಿಗೆ ಇವಾಗ ಆ ಬಿರಿಯಾನಿನ ಏನು ಮಾಡೋನೆ, ನಮ್ಮ ಮನೆಯವ್ರು ರೆಗ್ಯುಲರಾಗಿ ಒಂದು ಹೋಟೆಲಲ್ಲಿ ತೊಗೋತಾರೆ. ಅವ್ರಿಗೆ ಅಲ್ಲೇ ಇಷ್ಟ ಆಗಿರೋದು. ಇವತ್ತು ಬೇರೆ ಹೋಟೆಲಿಂದ ತಂದುಬಿಟ್ಟವ್ರೆ. ಅವರು ಸ್ವಲ್ಪ ಮುನ್ಸ್ಕೊಂಬಿಟ್ಟವ್ರೆ, ನಾನು ಅಲ್ಲೋಗಿ ತಗೊಬ ಅಂದರೆ ಇಲ್ಲೋಗಿ ತಗೊಂಬಂದಿದ್ದೀಯ ಅಂತ ಅಂದ್ಬಿಟ್ಟು. ಅದಕ್ಕೆ ಇವತ್ತು ಲೇಟ್ ಆಗೋಗಿತ್ತಲ್ಲ, ಇಲ್ಲೇ ತಂದಿದ್ದೀನಿ ತಿನ್ನಪ್ಪ ಅಂದ್ಬಿಟ್ಟು ನನ್ನ ಮಗ ಸಮಾಧಾನ ಮಾಡ್ದ. ಅದಕ್ಕೆ ಅದನ್ನೇ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಇವಾಗ. ಇದಕ್ಕೆ ಕಲ್ಲರ್ ಹಾಕವ್ರೆ ಅಂತ ನಮ್ಮ ಮನೆಯವರು. ಚೆನ್ನಾಗಿ ನೋಡಿ, ಇಷ್ಟ ಆಗಲ್ಲ ನನಗೆ, ಕಲ್ಲರ್ ಹಾಕಿ ಮಡ್ಗವ್ರೆ, ನಾನು ತಿನ್ನಲ್ಲ ಅಂತ ಇದು ಮಾಡ್ತಾಯಿದ್ರು. ಏನು ಮಾಡೋದು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನು ಅಂದ್ಬಿಟ್ಟು ಕೊಟ್ಟಾಯಿತು. ಕೊಟ್ಟಾದಮೇಲೆ ಎಲ್ಲ ಊಟ ಎಲ್ಲ ಆದಮೇಲೆ ಇವಾಗ ನಂದು ನೆಕ್ಸ್ಟ್ ಕೆಲಸ ಏನು ಅಂತಂದರೆ, ನನಗೆ ಊಟ ಮಾಡಿ ಹೊಟ್ಟೆ ಹಸಿವಾದರೆ ಊಟ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಈ ಸಿಂಕಲ್ಲಿ ಪಾತ್ರೆ ಇದ್ರು ಮಾತ್ರ ನನಗೆ ಏನೋ ಈ ದೊಡ್ಡ ಕೆಲಸನೇ ಮೈ ಮೇಲೆ ಹೇಳ್ಕೊಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಆಯ್ತಾ ಇರುತ್ತೆ. ಅದಕ್ಕೆ ಇವಾಗ ಊಟ ಎಲ್ಲ ಆಯಿತು. ಒಂದಷ್ಟು ಪಾತ್ರೆಗಳು ಇದ್ದು ನೋಡಿ, ಎಲ್ಲ ತೊಳೆದಾಕಿದ್ದೀನಿ. ಇವಾಗ ನೈಟ್ ಟೈಮು ಪಾತ್ರೆಗಳನ್ನ ತೊಳೆದಿಟ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಟೈಮು ಒಂದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಡುಗೆ ಮನೆಗೆ ಬರೋಕ್ಕೆ. ಇಲ್ಲ ಅಂತ ಅಂದರೆ ಅದೇನೋ ಬೇಜಾರಾಗುತ್ತೆ, ಅಡುಗೆ ಮನೆ ನೋಡೋಕ್ಕೇ ಬೇಜಾರಾಗುತ್ತೆ. ಹಂಗೇ ಇವಾಗ ನಾನು ಎಷ್ಟು ಪಾತ್ರೆ ಇದ್ದು ಅಷ್ಟು ಪಾತ್ರೆನೋ ತೊಳೆದ್ಬಿಟ್ಟು ಮಲ್ಗೋಣ ಅಂತ ಇವಾಗ ತೊಳಿತಾ ಇದ್ದೀನಿ. ಸಾಕಾಗೋಗೈತೆ ಇವತ್ತಂತೂ ಸಿಕ್ಕಾಬಟ್ಟೆ ಕೆಲಸ, ಮನೇಲೂ ಕೆಲಸ, ಅಂಗಡಿಲೂ ಕೆಲಸ. ಎಷ್ಟೊತ್ತಿಗೆ ಹೋಗಿ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಇವಾಗೆಲ್ಲ ತೊಳೆದಾಯ್ತು, ಹೋಗಿ ಮಲ್ಕೋದೊಂದೇ ಬಾಕಿ. ನನ್ನ ಮಗನ್ನ ಬೈಕೊಂಡು ಪಾತ್ರೆ ತೊಳಿತಾ ಇದ್ದೀನಿ. ಯಾಕಂದರೆ ಅವನು ಮಾಡ್ಕೊಂಡ್ರೆ ಅಲ್ಲಲ್ಲೇ ತೊಳೆದಿಡಲ್ಲ. ಆ ಚಿಕನ್ ತೊಳೆದಿರ್ತಾನೆ, ಅದು ಅಲ್ಲೇ ಇರುತ್ತೆ. ಚಿಕನ್ ಮಾಡ್ಕೊಂಡಿರೋಕ್ಕೆ ಏನೇನೋ ಬಳಸಿರ್ತಾನೆ, ಅದೆಲ್ಲ ಹಂಗಂಗೆ ಹಾಕ್ಬಿಟ್ಟಿರ್ತಾನೆ. ಅದನ್ನೇ ಬೈಕೊಂಡು ನಾಳೆಯಿಂದ ನನಗೆ ಅವೆಲ್ಲ ಯಾವ ಪಾತ್ರೆ ಇರ್ಬೋದು ಎಲ್ಲನೂ ನೀನೇ ತೊಳೆದಿಡಬೇಕು ಅಂತ ಅಂದ್ಬಿಟ್ಟು ಬೈಕೊಂಡು ಪಾತ್ರೆ ತೊಳಿತಾ ಇದ್ದೀನಿ. ಯಾವುದಕ್ಕೂ ಹೆಲ್ಪ್ ಮಾಡಲ್ಲ, ಒಂದು ಪಾತ್ರೆ ತೊಳ್ಕೊಡಲ್ಲ, ಏನು ತೊಳ್ಕೊಡಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಮೈಯೊರ್ಸ್ಕೊಂಡಿರೋ ಟವಲ್ನು ಹಂಗೆ ಹಾಕ್ಬಿಟ್ಟವನೆ ರೂಮಲ್ಲಿ. ಅದಕ್ಕೆ ಅದನ್ನು ಹೋಗಿ ಫಸ್ಟು ಒಣಗಕ್ಕೆ ಬಂದ್ಬಿಟ್ಟು ರೇಗ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು, ಬಾಯ್ ಬಾಯ್.